Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 51 verse 15. Help me to speak, Lord, and I will praise you. ಕೀರ್ತನೆಗಳು 51:15 ವಚನ. ಕರ್ತನೇ, ನನ್ನ ಬಾಯಿ ನಿನ್ನನ್ನು ಸ್ತೋತ್ರ ಮಾಡುವಂತೆ ನನ್ನ ತುಟಿಗಳನ್ನು ತೆರೆಯ ಮಾಡು. ಇಲ್ಲಿ ದಾವೀದನು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನನ್ನ ಕರ್ತನೇ, ನಾನು ನಿನಗೆ ಸ್ತೋತ್ರ ಮಾಡುವಂತೆ ನನ್ನ ಬಾಯಿಯನ್ನು ತೆರೆ, ನನ್ನ ತುಟಿಗಳನ್ನು ತೆರೆ ಎಂಬುದಾಗಿ. ಹೌದು, ಹಾಗೆ ಮುಂದುವರಿಸಿ ದಾವೀದನು ಹೀಗೆ ಹೇಳ್ತಾನೆ, ನಮ್ಮ ದೇವರು ಯಜ್ಞಗಳನ್ನು ಅಪೇಕ್ಷೆ ಮಾಡುವಂಥವನಲ್ಲ. ಒಂದು ವೇಳೆ ಆತನು ಆ ರೀತಿ ಯಜ್ಞಗಳನ್ನು ಅಪೇಕ್ಷಿಸುವುದಾದರೆ ನಾನು ಆತನಿಗೆ ಸಮರ್ಪಿಸುವೆನು ಎಂಬುದಾಗಿ. ಆದರೆ ದೇವರಿಗೆ ಯಾವ ಸರ್ವಾಂಗ ಹೋಮಗಳಲ್ಲಿಯೂ ಕೂಡ ಸಂತೋಷವಿಲ್ಲ. ಆದರೆ ಒಂದೇ ಒಂದು ಯಜ್ಞವನ್ನು ದೇವರು ಇಷ್ಟಪಡ್ತಾರಂತೆ. ಅದನ್ನು 17ನೇ ವಚನದಲ್ಲಿ ಈ ರೀತಿ ಹೇಳ್ತಾನೆ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಜನರೇ, ನಾವು ಈ ಹೊತ್ತು ದೇವರಿಗೆ ಯಜ್ಞವನ್ನು ಅರ್ಪಿಸಬೇಕು. ಅದು ಯಾವ ಯಜ್ಞವೆಂದರೆ ಕುಗ್ಗಿದ ಮನಸ್ಸು, ದೀನತೆಯುಳ್ಳ ಮನಸ್ಸು. ನಮ್ಮನ್ನು ನಾವು ತಗ್ಗಿಸಿಕೊಂಡು ಕ್ರಿಸ್ತನ ಮುಂದೆ ದೀನ ಭಾವದಿಂದ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುವಾಗ ಆ ಯಜ್ಞವು ದೇವರು ಇಷ್ಟಪಡುವಂಥವರಾಗಿದ್ದಾರೆ. ಕೀರ್ತನೆ 34:18 ಮುರಿದ ಮನಸ್ಸುಳ್ಳವರಿಗೆ ಯೆಹೋವನು ನೆರವಾಗುತ್ತಾನೆ ಎಂಬುದಾಗಿ. ನನ್ನ ಪ್ರಿಯ ದೇವಜನರೇ, ನಿಮಗೆ ಈ ಹೊತ್ತು ದೇವರ ಸಹಾಯ ಬೇಕು ಅನ್ನುವುದಾದರೆ ನಿಮ್ಮನ್ನು ನೀವು ಮುರಿದ ಹೃದಯವುಳ್ಳವರಾಗಿ ತಗ್ಗಿದ ಭಾವನೆಯಿಂದ ಕ್ರಿಸ್ತನ ಬಳಿಗೆ ಬಂದು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ಆತನು ನಿಮಗೆ ನೆರವಾಗುತ್ತಾನೆ, ನಿಮ್ಮ ಸಹಾಯಕ್ಕೆ ಬರುತ್ತಾರೆ. ಯೆಶಾಯ 57:15 ನಾವು ನೋಡ್ತೇವೆ, ದೇವರು ಜಜ್ಜಿ ಹೋದ ದೀನ ಮನದೊಂದಿಗೆ ಇರುತ್ತಾರೆ ಮತ್ತು ಆ ದೀನನ ಆತ್ಮವನ್ನು, ಜಜ್ಜಿ ಹೋದಂಥ ಮನಸ್ಸನ್ನು ತಿರುಗಿ ಉಜ್ಜೀವಿಸ ಮಾಡುತ್ತಾನೆ ಎಂಬುದಾಗಿ. ಪ್ರಿಯರೇ, ಯೆಶಾಯ 66:2 ವಚನದಲ್ಲಿ ನಾವು ನೋಡ್ತೇವೆ, ಯಾರು ದೀನ ಮನಸ್ಸುಳ್ಳವರಾಗಿ ಮನಮುರಿದವರಾಗಿ ಕರ್ತನಿಗೆ ಭಯಪಟ್ಟು ಇರುತ್ತಾರೋ ಅಂಥವರನ್ನು ದೇವರು ಕಟಾಕ್ಷಿಸುತ್ತಾರೆ, ಅಂಥವರನ್ನು ದೇವರು ನೋಡಿಕೊಳ್ಳುತ್ತಾರೆ, ಅಂಥವರ ರಕ್ಷಣೆಗೆ ದೇವರು ಬರುತ್ತಾರೆ. ಪ್ರಿಯರೇ, ಯೆಶಾಯ 61:1 ನಾವು ನೋಡ್ತೇವೆ, ದೇವರು ಮನಮುರಿದವರನ್ನು ಕಟ್ಟಿ ವಾಸಿ ಮಾಡುವುದಕ್ಕೆ ಬಂದಿದ್ದಾರೆ ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಜನರೇ, ನಾವು ಇವತ್ತು ದೇವರಿಗೆ ಯಜ್ಞವನ್ನು ಸಮರ್ಪಿಸಬೇಕಾದರೆ ಅದು ಕುಗ್ಗಿದ ಮನಸ್ಸಿನಿಂದ ಕರ್ತನ ಬಳಿ ಬರುವಂಥದ್ದೇ ಆಗಿದೆ. ನಮ್ಮ ಯೇಸು ಕ್ರಿಸ್ತನು ನಮಗಾಗಿ ಯಜ್ಞವಾಗಿ ಅರ್ಪಿಸಿದ್ದಾನೆ, ತನ್ನ ಪ್ರಾಣವನ್ನೇ ಅರ್ಪಿಸಿದ್ದಾನೆ. ಕಲ್ವಾರಿ ಶಿಲ್ಬೆ ಮೇಲೆ ಆತನು ಅರ್ಪಿಸಿರ್ತಕ್ಕಂಥ ಆ ಯಜ್ಞಕ್ಕೆ ಸರಿಸಾಟಿಯಾದ ಬೇರೆ ಯಾವ ಯಜ್ಞವೂ ಇಲ್ಲ. ನಾವು ಮಾನವರುಗಳಾಗಿ ದೇವರಿಗೆ ಎಂಥ ಯಜ್ಞವನ್ನು ಸಮರ್ಪಿಸಿದರು, ಯಾವ ಪಾನದ್ರವ್ಯವನ್ನು ಸಮರ್ಪಿಸಿದರೂ ಕೂಡ ದೇವಕುಮಾರನಾದ ಯೇಸು ಕ್ರಿಸ್ತನು ಸಮರ್ಪಿಸಿರುವಂಥ ಆ ಯಜ್ಞಕ್ಕೆ ಹೋಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನಾವು ನಮ್ಮನ್ನು ನಾವು ತಗ್ಗಿಸಿಕೊಂಡು ದೀನ ಮನಸ್ಸಿನಿಂದ ಕರ್ತನ ಬಳಿಗೆ ಬರೋಣ. ನೀವು ಒಂದು ವೇಳೆ ಸಾಮಾನ್ಯವಾಗಿ 4 ತಾಸುಗಳವರೆಗೆ ಪ್ರಾರ್ಥನೆ ಮಾಡಬಹುದು, ಆದರೆ ನಿಮ್ಮ ಹೃದಯ ಜಜ್ಜಿದ ಹೃದಯ ಇಲ್ಲ, ನಿಮ್ಮಲ್ಲಿ ದೀನ ಮನಸ್ಸು ಇಲ್ಲ ಅಂದರೆ ಅದು ಯಾವ ಕೆಲಸಕ್ಕೂ ಬರುವುದಿಲ್ಲ ಪ್ರಿಯರೇ. ಆದರೆ ಒಂದು ವೇಳೆ ನೀವು ದೀನ ಮನಸ್ಸುಳ್ಳವರಾಗಿ ಅರ್ಧ ತಾಸು ಅಥವಾ 1 ನಿಮಿಷ ಪ್ರಾರ್ಥನೆ ಮಾಡಿದರೂ ಕೂಡ ಆ ಪ್ರಾರ್ಥನೆಗೆ ಅಧಿಕ ಫಲ ದೊರೆಯುವಂಥದ್ದಾಗಿದೆ. ಉದ್ದವಾದ ಪ್ರಾರ್ಥನೆ ಮಾಡೋದು ಅಥವಾ ಬಾಯಿಪಾಠವಾಗಿ ಮಾಡಿರ್ತಕ್ಕಂಥ ಪ್ರಾರ್ಥನೆ ಮಾಡೋದು, ಬರೆದಿಟ್ಟುಕೊಂಡು ಅದನ್ನು ನೋಡಿ ಮಾಡುವಂಥ ಪ್ರಾರ್ಥನೆ, ಇದು ದೇವರು ಬಯಸುವುದೇ ಇಲ್ಲ. ನೀವು ನಿಮ್ಮ ಹೃದಯದ ಅಂತರಾಳದಿಂದ ಕುಗ್ಗಿ ಹೋದ ಮನಸ್ಸಿನಿಂದ ದೇವರಿಗೆ ಪ್ರಾರ್ಥನೆ ಮಾಡುವುದಾದರೆ ಅಂಥ ಪ್ರಾರ್ಥನೆ ಯಾವತ್ತೂ ದೇವರು ಬಹಿಷ್ಕರಿಸುವುದಿಲ್ಲ. ಅಂಥ ಪ್ರಾರ್ಥನೆಯನ್ನು ದೇವರು ಆಶೀರ್ವದಿಸುವಾತನು, ಅಂಥ ಪ್ರಾರ್ಥನೆಗೆ ದೇವರು ಸದುತ್ತರವನ್ನು ಕೊಡುವಾತನಾಗಿದ್ದಾನೆ. ಆದ್ದರಿಂದ ನೀವು ನಿಮ್ಮನ್ನು ನೀವು ಜಜ್ಜಿಕೊಂಡು ಕುಗ್ಗಿದ ಮನಸ್ಸುಳ್ಳವರಾಗಿ ದೇವರನ್ನೇ ದೃಷ್ಟಿಸಿ ನೋಡಿರಿ, ಉಪವಾಸ ಪ್ರಾರ್ಥನೆ ಮಾಡಿರಿ, ಪಶ್ಚಾತ್ತಾಪದ ಹೃದಯದಿಂದ ನಿಮ್ಮ ಪಾಪಗಳಿಗಾಗಿ ಅತ್ತು ಕ್ರಿಸ್ತನ ಬಳಿ ಬಂದು ಪ್ರಾರ್ಥನೆ ಮಾಡುವಾಗ ಅದು ಶ್ರೇಷ್ಠ ಯಜ್ಞವಾಗಿರುತ್ತದೆ. ಕರ್ತನು ಆ ಪ್ರಾರ್ಥನೆಯನ್ನು ಅಂಗೀಕರಿಸುತ್ತಾನೆ. ಆ ನಿಮ್ಮ ಜಜ್ಜಿ ಹೋದ ಯಜ್ಞವನ್ನು, ಕುಗ್ಗಿದ ಮನಸ್ಸಿನ ಯಜ್ಞವನ್ನು ದೇವರು ಸಮರ್ಪಿಸುತ್ತಾರೆ. ಆದ್ದರಿಂದ ದೇವ ಮಕ್ಕಳೇ, ಕುಗ್ಗಿದ ಮನಸ್ಸಿನಿಂದ ಇಂದೇ ಕ್ರಿಸ್ತನ ಬಳಿಗೆ ಬನ್ನಿರಿ. ಆತನು ನಿಮ್ಮನ್ನು ಕ್ಷಮಿಸಿ ನಿಮ್ಮನ್ನು ಆಶೀರ್ವದಿಸುತ್ತಾರೆ. ಆತನು ಬಯಸುವ ಯಜ್ಞ ಸ್ತೋತ್ರ ಯಜ್ಞ.
ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ಅಂದು ದಾವೀದನು ಪ್ರಾರ್ಥನೆ ಮಾಡಿದ ಹಾಗೆ ದೇವರೇ, ನಾವು ಕೂಡ ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ನಾವು ನಿಮ್ಮನ್ನು ಸ್ತೋತ್ರ ಸಲ್ಲಿಸುವಂತೆ ನಮ್ಮ ಬಾಯಿಯನ್ನು ತೆರೆ, ನಮ್ಮ ತುಟಿಗಳನ್ನು ತೆರೆ ಸ್ವಾಮಿ. ಅಪ್ಪ, ನಾವು ಯಾವಾಗಲೂ ನಿನ್ನ ಹತ್ತಿರ ಬಂದು ಪ್ರಾರ್ಥನೆ ಮಾಡುವಂಥವರಾಗಲಿಕ್ಕಾಗುವಂತೆ ಕೃಪೆ ಮಾಡು. ನಾವು ಕರ್ತನೆ ಇಂದು ಜಜ್ಜಿದ ಮನಸ್ಸಿನಿಂದ, ದೀನ ಮನಸ್ಸಿನಿಂದ, ಕುಗ್ಗಿ ಹೋದ ಮನಸ್ಸಿನಿಂದ ನಿನ್ನ ಪಾದದಲ್ಲಿ ಬಂದು ನಮ್ಮನ್ನು ನಾವು ಸಂಪೂರ್ಣವಾಗಿ ನಿನಗೆ ಸಮರ್ಪಿಸಿಕೊಂಡು ಪ್ರಾರ್ಥನೆ ಮಾಡುತ್ತೇವೆ ಕರ್ತನೆ. ನಮ್ಮ ಪ್ರಾರ್ಥನೆಯನ್ನು ಆಶೀರ್ವದಿಸು, ನಮ್ಮ ಕೂಗನ್ನು ಕೇಳು, ನಮಗೆ ಸದುತ್ತರವನ್ನು ದಯಪಾಲಿಸು. ಇಂದು ಪ್ರಾರ್ಥನೆ ಮಾಡುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಅವರು ಇವತ್ತು ಯಾವ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೋ ದೇವರೇ, ನೀನು ಅವರ ಅಂತರಿಂದ್ರಿಯವನ್ನು ಬಲ್ಲಾತನಾಗಿದ್ದೇವಾ, ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಅವರ ಪ್ರಾರ್ಥನೆಯನ್ನು ಕೇಳಿ ಅವರಿಗೆ ಸದುತ್ತರವನ್ನು ದಯಪಾಲಿಸು. ಅವರು ಸಮರ್ಪಿಸುವ ಈ ಯಜ್ಞವನ್ನು ನೀನು ಸ್ವೀಕರಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ, ಆಮೆನ್.